Next, I will tell you about what are the merits or advantages of the sampling. Sampling ಅಲ್ಲಿ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ ಅಂದರೆ, ಫಸ್ಟ್ ರೆಡ್ಯೂಸ್ ದಿ ಕಾಸ್ಟ್. ನಾವು 1000 ಜನರನ್ನು ಸೇರಿಸಿ ಅವಳಿರ್ತಕ್ಕಂತಹ, ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟಲ್ಲಿ ಇರ್ತಕ್ಕಂಥ ಜನರಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನ ಶ್ರೀಮಂತರಿದ್ದಾರೆ, ಎಷ್ಟು ಜನ ಬಿಲೋ ಪವರ್ಟಿಗಿಂತ ಕಡಿಮೆ ಇರ್ತಾರೆ, ಈ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡಬೇಕಿದ್ರೆ, ವಿಂಗಡಿಸಬೇಕಿದ್ರೆ ಏನಾಗುತ್ತಪ್ಪ ಅಂತಂದರೆ, ನಾವು ಓವರಾಲ್ ಜನರನ್ನ ಸೇರಿಸಿ ಮಾಡಿದ್ರೆ ಒಬ್ಬೊಬ್ಬರನ್ನೇ ನಾವು ಸರ್ವೆ ಮಾಡೋದಿಲ್ಲ, ಓವರಾಲ್ ಪಾಪ್ಯುಲೇಷನ್ನ ನಾವು ಸರ್ವೆ ಮಾಡೋದ್ರಿಂದ ಇಲ್ಲಿ ಕಾಸ್ಟು ಕಡಿಮೆ ಆಗುತ್ತೆ ಮತ್ತು ಟೈಮು ಕೂಡ ಕಡಿಮೆ ಆಗುತ್ತೆ. 100 ಜನಕ್ಕೆ ಕೇಳ್ತಕ್ಕಂಥ ಕ್ವಶನನ್ನು ಆ 100 ಜನರ ಪರವಾಗಿ ಒಬ್ಬ ಆನ್ಸರ್ ಮಾಡೋದ್ರಿಂದ ಅವರ ಸಮಸ್ಯೆಗಳ ಬಗ್ಗೆ ಅಥವಾ ಆ ವಿಷಯದ ಬಗ್ಗೆ, ನಾವು ಯಾವ ವಿಷಯದ ಬಗ್ಗೆ ನಾವು ಸರ್ವೆ ಮಾಡ್ತಾ ಇರ್ತೀವೋ ಆ ವಿಷಯದ ಬಗ್ಗೆ ಅವ್ರು ಹೇಳ್ತಾರೆ. 100 ಜನರ ಬದಲು ಒಬ್ಬರು ಹೇಳೋದ್ರಿಂದ ಟೈಮು ಸೇವ್ ಆಗುತ್ತೆ. ನೆಕ್ಸ್ಟು ಸೇವಿಂಗ್ ದಿ ಟೈಮ್ ಅಂದರೆ, ಈಗ ಏನಾಗುತ್ತೆ, ಇನ್ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ಐ ವಿಲ್ ಗೋ ಟು ದಿ ಇನ್ಫೋಸ್ ಆರ್ ವಿಪ್ರೋ ಎನಿ ಒನ್ ಇಂಡಸ್ಟ್ರಿ, ಯಾವುದೋ ಒಂದು ಇಂಡಸ್ಟ್ರಿ ಹೋಗ್ತೀವಿ, ಗ್ರಾನೈಟ್ ಇಂಡಸ್ಟ್ರಿಗೆ, ಅಲ್ಲಿ 100 ಜನ ಎಂಪ್ಲಾಯಿನ ಕೇಳ್ತೀವಿ ನಿಮಗೆ ಎಷ್ಟು ಕೊಡ್ತಾರೆ ಅಂತ. ಎಲ್ಲ ಕಡೆ ಒಂದೇ ರೀತಿ ಸ್ಯಾಲ್ರಿ ಕೊಡಲ್ಲ. ಈಗ ಬಟ್ಟೆ ಅಂಗಡಿಗಳಲ್ಲಿ ಎಷ್ಟು ಬಟ್ಟೆ ಹೊಲಿತಾರೆ ಅದ್ರ ಮೇಲೆ ಕೊಡ್ತಾರೆ, ಗ್ರಾನೈಟಲ್ಲಿ ಒಂದು ಅಡಿ ಎಷ್ಟು ಆ ರೀತಿ ಕೊಡ್ತಾರೆ. ಹಂಗಾಗಿ ಎಂಪ್ಲಾಯಿನ ಕೇಳ್ತೀವಿ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ, ಈ ಥರ ಫೆಸಿಲಿಟೀಸ್ ಇದೆಯಾ, ವಾಟರ್ ಫೆಸಿಲಿಟೀಸ್ ಇದೆಯಾ, ಕ್ಯಾಂಟೀನ್ ಫೆಸಿಲಿಟೀಸ್ ಇದೆಯಾ, ಅಥವಾ ಏನಂತಾರೆ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಫೆಸಿಲಿಟೀಸ್ ಇದೆಯಾ, ESI ಫೆಸಿಲಿಟೀಸ್ ಇದೆಯಾ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದೆಯಾ ಅಂತ. ಅವಾಗ ಕೇಳಾದ್ಮೇಲೆ ಅವರ ಓನರಿಗೆ ಮನವರಿಕೆ ಮಾಡಿಕೊಟ್ರೆ, ಅವ್ರು ಬೇಕಾದ್ರೆ ಯಾವ ಫೆಸಿಲಿಟೀಸ್ ಇಲ್ವೋ ಎಂಪ್ಲಾಯೀಸ್ಗೆ ನೀವು ಅದನ್ನು ಕೊಟ್ಟರೆ ಸ್ಯಾಟಿಸ್ಫೈ ಆಗಿ ಚೆನ್ನಾಗಿ ಎಫೆಕ್ಟಿವ್ ಕೆಲಸ ಮಾಡ್ತಾರೆ ಅಂತ ಮೋಟಿವೇಟ್ ಮಾಡ್ಬೋದು. ಅದರಿಂದ ಟೈಮು ಸೇವ್ ಆಗುತ್ತೆ. ಡೀಟೇಲ್ ಎನ್ಕ್ವೈರಿ, ಒಂದು ಕಂಪ್ನಿಗೆ ಹೋದಾಗ ನಾವು ಸಪೋಸ್ ಈಗ ವಿಪ್ರೋಗೆ ಹೋಗ್ಬಿಟ್ಟು ನಿಮ್ಮ ಕಂಪ್ನಿದು ಫುಲ್ ಟಾಪ್ ಟು ಬಾಟಮ್ ಅಂದರೆ ಓನರಿಂದ ಹಿಡಿದು ನಾವು ಏನು ಮಾಡ್ತೀವಪ್ಪ ಅಂತಾರೆ, ಸೊ ಇಲ್ಲಿ ಹೇಳ್ತೀನಿ ನೋಡಿ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋ ಲೆವೆಲ್. ಟಾಪ್ ಲೆವೆಲ್ ಅಂದರೆ ಓನರು, ಡೈರೆಕ್ಟರ್ಸು, ಮಿಡ್ ಲೆವೆಲ್ ಅಂದರೆ ಸೂಪರ್ವೈಸರು, ಮ್ಯಾನೇಜರು, ಬ್ರಾಂಚ್ ಮ್ಯಾನೇಜರ್ ಎಕ್ಸೆಟ್ರಾ. ಲೋ ಲೆವೆಲ್ ಅಂದರೆ ಸ್ವೀಪರು ಮತ್ತು ಗಾರ್ಡನಿಂಗ್ ಮಾಡೋರು ಮತ್ತು ವಾಚ್ಮೆನ್ನು. ಈ ಟಾಪ್ ಲೆವೆಲಿಂದ ಲೋ ಲೆವೆಲ್ವರೆಗೂ ಕೂಡ ಎಲ್ಲರನ್ನ ನಾವು ಸಮೀಕ್ಷೆ ಮಾಡಿದಾಗ ಕಂಪನಿ ಗೊತ್ತಾಗುತ್ತೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಕಂಪನಿ. ಒಂದು ಕಂಪನಿ ಅಂದರೆ ಏನಾಗುತ್ತಪ್ಪ ಅಂದರೆ ಅದರದ್ದು ಮೇಯ್ನ್ ಉದ್ದೇಶ ಸರ್ವಿಸ್ ಕೊಡೋದಾಗಿರುತ್ತಾ, ಪ್ರಾಫಿಟ್ ತೊಗೊಳ್ಳೋದಾಗಿರುತ್ತಾ, ಅಥವಾ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತರಣೆ ಮಾಡೋದಾಗಿರುತ್ತೆ ಅಂತ ಡೀಟೇಲ್ ಎನ್ಕ್ವೈರಿಯನ್ನು ಮಾಡಬೇಕು. ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಸ್ಯಾಂಪ್ಲಿಂಗು ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ನೆಕ್ಸ್ಟ್ ರಿಸಲ್ಟ್ ಮೋರ್ ರಿಲಯಬಲ್. ನಾವೇನೇ ಎನ್ಕ್ವೈರಿ ಮಾಡಿ, ಈಗ ಕಂಪ್ನಿಗಳಲ್ಲೆಲ್ಲ ಮಾಡಿದೋ ಕಂಪ್ನಿ ಹೇಳುತ್ತೆ ಇಲ್ಲ ನಮಗೆ ಲಾಸ್ ಆಗುತ್ತೆ. ಈಗ ನಾವು ಹೇಳ್ತೀವಿ ಈ ಥ್ರೂಔಟ್ ಇಂಡಿಯಾದಲ್ಲಿ ರಿಲಯನ್ಸ್ ಕಂಪನಿ, ಅಂಬಾನಿ ಅವ್ರದ್ದು ಎಷ್ಟು ಅವ್ರ ಇನ್ಕಮನ್ನು ಗಳಿಸ್ತಾರೆ, ಎಷ್ಟು ಕೋಟಿ ಆದಾಯ ಮಾಡ್ತಾರೆ, ಎಷ್ಟು ಡೊನೇಷನ್ ಮಾಡ್ತಾರೆ. ಈಗ ಕೊಡಗು ಸಂತ್ರಸ್ತರಿಗೆ ಎಷ್ಟು ಕೊಟ್ಟರು, ಈಗ ಕೊರೋನಾದಾಗ ಎಷ್ಟೊಂದು ಅವರು ಡೊನೇಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಏನಾಗುತ್ತಪ್ಪ ಅಂದರೆ ಅದು ಇನ್ಕಮ್ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಲಾಸ್ ಆಗಿದೆ ನಮಗೆ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ರಿಸಲ್ಟ್ ಮೋರ್ ರಿಲಯಬಲ್ ಅಂದರೆ ನಾವು ಕಂಪ್ನಿಗಳಲ್ಲಿ ಸರ್ವೆ ಮಾಡಿ ಆ ಕಂಪ್ನಿದು ಇನ್ಕಮ್ ಎಷ್ಟಿದೆ, ಲಾಸ್ ಎಷ್ಟಿದೆ, ಪ್ರೀವಿಯಸ್ ಇಯರ್ ಏನಾಗಿತ್ತು, ಈ ಇಯರ್ ಏನಾಗಿದೆ, ಮುಂದೆ ಏನಾಗುತ್ತೆ ಅಂತಕ್ಕಂತಹ ಇನ್ಕಮ್ ಮತ್ತು ಲಾಸ್ ಅಂದರೆ ಆದಾಯ ಮತ್ತು ನಷ್ಟಗಳ ಬಗ್ಗೆ ನಾವು ಸರ್ವೆ ಮಾಡಿದಾಗ ಅಲ್ಲಿ ರಿಲಯಬಿಲಿಟಿ ಅಂದರೆ ಸತ್ಯಾಂಶ ಇರಬೇಕು, ಸುಳ್ಳಿರಬಾರ್ದು. ಸತ್ಯಾಂಶ ಇದ್ದಾಗ ಏನಾಗುತ್ತಪ್ಪ ಅಂದರೆ ಸ್ಯಾಂಪ್ಲಿಂಗನ್ನು ನಾವು ಸಕ್ಸಸ್ಫುಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕೂಡ ಅಡ್ವಾಂಟೇಜ್. ನೆಕ್ಸ್ಟ್ ಗ್ರೇಟರ್ ಅಕ್ಯುರಸಿ. ಅಕ್ಯುರಸಿ ಅಂದರೆ ನಾವು ಕಂಪ್ಯೂಟರ್ ಹೇಳ್ತೀವಿ ನಿಖರತೆ ಇರಬೇಕು. ಸಪೋಸ್ ಐ ವಿಲ್ ಗಿವ್ ದಿ ಎಕ್ಸಾಂಪಲ್, 1000 ಫ್ರೂಟ್ ಸೆಲ್ಲರ್, 1000 ಜನ ನಾವು ಹಣ್ಣು ಮಾರೋರನ್ನ ಕೇಳ್ತೀವಿ ನಿಮಗೆ ಎಷ್ಟು ಏನಂತಾರೆ ಆದಾಯ ಬರುತ್ತಾ, ಲಾಸ್ ಆಗುತ್ತೆ. ಅವಾಗ ಹೇಳ್ತಾರೆ ಸಪೋಸ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ದಾಳಿಂಬೆ ಬೆಲೆ ಕಡಿಮೆ ಆಗುತ್ತೆ, ಕೆಲವೊಂದು ಸರಿ ಹೈಕ್ ಆಗುತ್ತೆ. ಇದೇ ರೀತಿ ಸೇಬು ಅಷ್ಟೇ, ಒಂದು ಸರಿ 200 ರೂಪಾಯಿ ಇರುತ್ತೆ, ಒಂದು ಸರಿ 100 ರೂಪಾಯಿ ಇರುತ್ತೆ. ಆಗ ಏನಾಗುತ್ತಪ್ಪ ನಾವು ಕೇಳಿದಾಗ, ಈಗ ಯಾವಾಗ ಅದರ ರೇಟ್ ಜಾಸ್ತಿ ಇರುತ್ತೋ ಜಾಸ್ತಿ ಹೇಳ್ತಾರೆ, ಕಡಿಮೆ ಅಂದರೆ ಕಡಿಮೆ ಹೇಳ್ತಾರೆ. 900 ಜನ ಒಂದು kg ಆ್ಯಪಲ್ನ ಮೇಲೆ ಪ್ರೆಸೆಂಟ್ 200 ರೂಪಾಯಿ ಅಂದರೆ 100 ಜನ ಮಾತ್ರ ಇಲ್ಲ 400 ರೂಪಾಯಿ ಅಂದರೆ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮೆಜಾರಿಟಿ ಏನು ಹೇಳ್ತಾರೋ 200 ಅಂತ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಅದರಿಂದ ಸರ್ವೆ ಮಾಡೋದ್ರಿಂದ ಈ ಗ್ರೇಟ್ ಅಕ್ಯುರಸಿಯು ಕೂಡ ಸ್ಯಾಂಪ್ಲಿಂಗ್ಗೆ ಒಂದು ಅಡ್ವಾಂಟೇಜಸ್ಸು. ಇಷ್ಟೆಲ್ಲ ಇದ್ರೂ ಕೂಡ ನೆಕ್ಸ್ಟು ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಸ್ಯಾಂಪ್ಲಿಂಗ್. ಫಸ್ಟ್ ಒನ್, ಸ್ಯಾಂಪ್ಲಿಂಗ್ ಸರ್ವೆ ಇಸ್ ನಾಟ್ ಎ ಪ್ಲ್ಯಾನ್. ಅಂದರೆ ಏನಾಗುತ್ತೆ, ಸ್ಯಾಂಪ್ಲಿಂಗ್ ಸರ್ವೆ ಹೇಳ್ತಾರೆ, ನೀವು ನೋಡಿ ಒಂದು ಏರಿಯಾಗೆ ಹೋಗಿ ಇಂಡಸ್ಟ್ರಿ ಬಗ್ಗೆ ಸರ್ವೆ ಮಾಡಿ ಅಂತ ಹೇಳ್ತಾರೆ ಹೊರತು ಅದ್ರ ಬಗ್ಗೆ ನಮಗೆ ಪ್ಲ್ಯಾನ್ ಅಷ್ಟಾಗಿರೋಲ್ಲ. ಎಲ್ಲಿ ಹೋಗಬೇಕು, ಸ್ಮಾಲ್ ಸ್ಕೇಲ್ಗೆ ಹೋಗ್ಬೇಕು, ಅದು ಮಿಡ್ಲ್ ಸ್ಕೇಲ್ಗೆ ಹೋಗ್ಬೇಕಂತ. ಹಂಗಾಗಿ ಏನಾಗುತ್ತಪ್ಪ ಅಂದರೆ ಕೆಲವೊಂದು ಸರಿ ಎಲ್ಲ ನಾವು ಮಾಡ್ತಕ್ಕಂಥ ಸರ್ವೆ ರೈಟ್ ಅಂತ ಹೇಳೋಕ್ಕಾಗಲ್ಲ, ಮತ್ತು ಹೇಳೋರು ಕೂಡ ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಕೆಲವೊಂದು ಸರಿ ತಪ್ಪುಗಳು ಕೂಡ ಆಗ್ಬೋದು, ರಾಂಗ್ ಇನ್ಫಾರ್ಮೇಷನ್ ಸಿಗ್ಬೋದು. ನೆಕ್ಸ್ಟ್ ಇನ್ಅಕ್ಯುರೇಟ್ ಅಂದರೆ ನಿಖರತೆ ಇರಲ್ಲ. ಕೆಲವೊಂದು ಸರಿ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ನಿಖರತೆ ಅಂದರೆ ಈಗ ಸಪೋಸ್ ಏನು ಹೇಳ್ತಾರೆ, ನಮ್ಮ ಕಾರ್ಖಾನೆಯಲ್ಲಿ 1000 ಜನ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ, ಅಲ್ಲಿ ನೋಡಿದ್ರೆ 2000 ಜನ ಕೆಲಸ ಮಾಡ್ಬೋದು. ಆದರೆ ನಿಖರತೆ ಏನಾಯಿತು, ದ ಡಿಫ್ರೆನ್ಸ್ ಬಿಟ್ವೀನ್ 1000 ಎಂಪ್ಲಾಯೀಸ್ ಈ 100,000 ಅವ್ರು ಸುಳ್ಳು ಹೇಳಿರ್ತಾರೆ. ಅಂದರೆ ಅವ್ರಿಗೆ ಬರ್ತಕ್ಕಂಥ ಆದಾಯವನ್ನು ಮುಚ್ಚಿಡೋಕ್ಕಾಗಿರ್ಬೋದು ಅಥವಾ ಅವಾಯ್ಡಿಂಗ್ ದಿ ಟ್ಯಾಕ್ಸ್ ಆಗಿರ್ಬೋದು. ಒಟ್ಟಾರೆ ಇನ್ಅಕ್ಯುರೇಟ್ ಅಂದರೆ ಅಲ್ಲಿ ಏನು ಹೇಳುತ್ತಪ್ಪ, ನಿಖರತೆ ಇರಲ್ಲ. ಅದು ಎಂಪ್ಲಾಯ್ ಆಗಿರ್ಬೋದು, ಎಂಪ್ಲಾಯ್ ಕೊಡೋ ಸ್ಯಾಲ್ರಿ ಆಗಿರ್ಬೋದು, ಅಥವಾ ಇತರ ಫೆಸಿಲಿಟೀಸ್ ಆಗಿರ್ಬೋದು. ನೆಕ್ಸ್ಟು ಸ್ಮಾಲ್ ಸೈಜ್ ಡಸಂಟ್ ಇಂಡಿಕೇಟ್. ಸ್ಯಾಂಪ್ಲಿಂಗ್ ಇರೋದೇ ಓವರಾಲ್ ಪಾಪ್ಯುಲೇಷನನ್ನು ಸ್ಟಡಿ ಮಾಡೋದಕ್ಕೆ. ಅದರಿಂದ ಓವರಾಲ್ ಪಾಪ್ಯುಲೇಷನ್ ಅಂದರೆ ಜಾಸ್ತಿ ಸಂಖ್ಯೆಯಲ್ಲಿ ಲಾರ್ಜ್ ಗ್ರೂಪಲ್ಲಿ ಮಾಡ್ತೀವಿ. ಸಪೋಸ್ ಈಗ ಲಾರ್ಜ್ ಸಿಟಿಗಳಿಗೆ ಸಂಬಂಧಪಟ್ಟಂತೆ, ಡಿಸ್ಟ್ರಿಕ್ಕಿಗೆ ಮತ್ತು ಸ್ಟೇಟ್ಗೆ ಸಂಬಂಧಪಟ್ಟಂತೆ ನಾವು ಸ್ಯಾಂಪ್ಲಿಂಗನ್ನು ಮಾಡ್ತೀವಿ. ವಿಷಯ ಯಾವುದಾಗಿರ್ಬೋದು, ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ಅಥವಾ ಶೈಕ್ಷಣಿಕವಾಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಲಾ ಆಗಿರ್ಬೋದು, ಅಥವಾ ಈ ಥರ ಫೆಸಿಲಿಟೀಸ್ಗಳ ಬಗ್ಗೆ ನಾವು ಸ್ಯಾಂಪ್ಲಿಂಗ್ ಮಾಡ್ಬೋದು. ಲಾರ್ಜ್ ಸಿಟಿಗೆ ಆಗುತ್ತೆ, ಕಡಿಮೆಗೆ ಚಿಕ್ಕ ಊರುಗಳು. ಸಪೋಸ್ ಈಗ ಯಾವುದೋ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ 20 ಮನೆ ಇರುತ್ತೆ, ಒಂದು 400 ಜನ ಇರುತ್ತೆ. ಇದಕ್ಕೆ ಸ್ಯಾಂಪ್ಲಿಂಗನ್ನು ಮಾಡಲ್ಲ. ಜಾಸ್ತಿ ಸ್ಯಾಂಪ್ಲಿಂಗ್
ಸ್ಯಾಂಪ್ಲಿಂಗ್ ಮಾಡೋದು ಯಾವಾಗಪ್ಪ ಅಂದರೆ ಲಾರ್ಜ್ ಸಿಟಿಗಳಿಗೆ ಅಥವಾ ಲಾರ್ಜ್ ಗ್ರೂಪ್ ಜಾಸ್ತಿ ಜನರ ತೊಗೊಂಡು ಸ್ಯಾಂಪ್ಲಿಂಗನ್ನು ಮಾಡ್ತಾರೆ. ಕಡಿಮೆ ಜನಕ್ಕೆ ಮಾಡೋಕ್ಕೆ ಇದು ಅನುಕೂಲ ಅಲ್ಲದಿರೋದ್ರಿಂದ ಇದು ಒಂದು ಡಿಮೆರಿಟ್ಸು. ದ ಲಾಸ್ಟ್ ಒನ್ ಲ್ಯಾಕ್ ಆಫ್ ಸ್ಪೆಸಿಫಿಕ್ ನಾಲೆಡ್ಜ್. ಅಂದರೆ ನಾವು ಒಬ್ಬ ವ್ಯಕ್ತಿಯನ್ನು ಏನಾದರೂ ಪ್ರಶ್ನೆ ಮಾಡಬೇಕು, ಸರ್ವೆ ಮಾಡಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಅದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ರೈತರ ಹತ್ರ ಹೋಗ್ಬಿಟ್ಟು ನಿಮ್ಗೆ ಏನು ಕೊರತೆ ಇದೆ, ಬಿತ್ತನೆ ಬೀಜಗಳ ಕೊರತೆ ಇದೆಯಾ, ಅಥವಾ ಏನಂದರೆ ಹಳೆ ಮಾದರಿ ಬಳಸ್ತಾ ಇದ್ದಾರೆ, ಗೌರ್ಮೆಂಟ್ ನಿಮಗೆ ಏನು ಫೆಸಿಲಿಟೀಸ್ ಕೊಟ್ಟಿಲ್ವಾ, ಅಥವಾ ಸಬ್ಸಿಡಿ ರೂಪದಲ್ಲಿ ಗೊಬ್ಬರಗಳನ್ನ ಫರ್ಟಿಲೈಸರ್ಸನ್ನು ಕೊಟ್ಟಿಲ್ವಾ, ಅಥವಾ ಏನು ಫಾರ್ಮರ್ ಬಗ್ಗೆ ನಾವು ಸರ್ವೆ ಮಾಡಬೇಕಿದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು. ಸಪೋಸ್ ನಾವು ಸ್ಪೋರ್ಟ್ಸ್ಮನ್ ಎಂಟ್ರಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಒಬ್ಬ ಬಿಸ್ನೆಸ್ಮನ್ನ ನಾವು ಸರ್ವೆ ಮಾಡಬೇಕಾದ್ರೆ ಬಿಸ್ನೆಸ್ನ ಬಗ್ಗೆ, ಅದರ ಪ್ರಾಫಿಟ್ಟು, ಲಾಸು, ಇನ್ವೆಸ್ಟ್ಮೆಂಟು, ಇನ್ಫ್ಲೇಷನ್ನು, ಮನಿ ಇನ್ಫ್ಲೇಷನ್ನು, ಮತ್ತು ವಾಟ್ ಆರ್ ದಿ ಎಕ್ಸ್ಪೆಂಡಿಚರು, ಮತ್ತು ಎಕಾನಮಿಕಲ್ ಸಿಸ್ಟಮ್, ಎಕಾನಮಿಕಲ್ ಗ್ರೋತ್ ಎಲ್ಲದರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ಐ ವಿಲ್ ಟೆಲ್ ಯು ಅಬೌಟ್ ವಾಟ್ ಆರ್ ದಿ ಮೆಥಡ್ ಆಫ್ ಸ್ಯಾಂಪ್ಲಿಂಗ್. ಮೆಥಡ್ ಆಫ್ ಸ್ಯಾಂಪ್ಲಿಂಗಲ್ಲಿ ಎರಡಿದೆ. ಒಂದು ರ್ಯಾಂಡಮ್ ಮತ್ತು ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್, ಇನ್ನೊಂದು ನಾನ್ ರ್ಯಾಂಡಮ್ ಆರ್ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ 5 ಬರುತ್ತೆ: ಸಿಸ್ಟಮ್, ಸಿಂಪಲ್ ರ್ಯಾಂಡಮ್, ಸ್ಟ್ರಾಟಿಫೈಡ್, ಕ್ಲಸ್ಟರ್, ಮಲ್ಟಿಸ್ಟೇಜ್. ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಜಡ್ಜ್ಮೆಂಟ್, ಕನ್ವೀನಿಯನ್ಸ್, ಕೋಟಾ, ಸೀಕ್ವೆನ್ಷಿಯಲ್ ಆ್ಯಂಡ್ ಸ್ನೋಬಾಲ್. ಫಸ್ಟ್ ಒನ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದರೆ ಒಂದು ಸ್ಕೂಲ್ಗೆ ಅಥವಾ ಕಾನ್ವೆಂಟ್ಗೆ ಹೋಗಿ ಮಕ್ಕಳನ್ನ ಕೇಳೋದು, ನೀವು ಓದೋದ್ರ ಜೊತೆಗೆ ಯಾವ ಆಟಪಾಠಗಳನ್ನು ಆಡ್ತೀರಾ, ಯಾವ ಆಟ ಇಷ್ಟ ಆಗುತ್ತೆ, ಖೋಖೋನ, ಕಬಡ್ಡಿಯ, ಅಥವಾ ಇನ್ಯಾವುದು ಟೆನ್ನಿಸ್, ವಾಟ್ ಎವರ್ ಇಟ್ ಮೇ ಬಿ. ಅಂದರೆ 10 ಜನರನ್ನ ಸ್ಟೂಡೆಂಟ್ಗಳನ್ನು ಮಾತ್ರ ನಾವು ಕ್ವಶನ್ ಮಾಡಿ ಅಥವಾ ಸರ್ವೆ ಮಾಡ್ತೀವಲ್ಲ, ಅವರ ಅಭಿಪ್ರಾಯಗಳನ್ನು ಪಡ್ಕೋತೀವಲ್ಲ, ಅದಕ್ಕೆ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂದರೆ ಏನೇ ಕೆಲಸ ಮಾಡಬೇಕಾದ್ರೆ ಸಿಸ್ಟಮ್ ಆಗಿರಬೇಕು. ಅಂದರೆ ಈಗ 1 by 1 ಈಗ ಕ್ಲಾಸಲ್ಲಿ ನಾವು 1 ಎಲಿಮೆಂಟ್ ಆಫ್ಟರ್ ದ ನೆಕ್ಸ್ಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕ್ಲಾಸಲ್ಲಿ ನಾವು ನೇಮ್ ಕರಿಬೇಕಾದ್ರೆ ಯಾವಾಗಲೂ ಆಲ್ಫಾಬೆಟಿಕಲ್ ಎ ಇಂದ ಝೆಡ್ಗೆ ಎಂಡ್ ಆಗುತ್ತೆ, ಝೆಡ್ಡಿಂದ ಎ ಕರೆಯಲ್ಲ. ಇದು ಕೂಡ ಆರ್ಡರ್. ಅದೇ ರೀತಿ ನಾವು ನಂಬರ್ ಹೇಳಬೇಕಾದ್ರೂ ಕೂಡ ಏನಾಗುತ್ತೆ 1 2 3 4 5 ಅಂತ ಹೇಳ್ತೀವಿ, ಅದು 10 to 1 ಹೇಳಲ್ಲ. ಸಿಸ್ಟಮ್ಯಾಟಿಕ್ ಅಂದರೆ ಅದು ಕ್ರಮಬದ್ಧವಾಗಿ ನಾವು ಸರ್ವೇನ ಮಾಡೋದಕ್ಕೆ ಏನಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂದರೆ ಮೋರ್ ಹೋಮೋಜೀನಿಯಸ್. ಅಂದರೆ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಅದು ಈಗ ನಾವು ಮ್ಯಾಚ್ ಆಡಬೇಕಿದ್ರೆ ಅಥವಾ ಏನಾದರೂ ಆಟಗಳು ಆಡಬೇಕಾದ್ರೆ 2 ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ, ಇದೆರಡು ಜಾಸ್ತಿ ಇದ್ದಾಗ ಎರಡನ್ನ ಕಂಪೇರ್ ಮಾಡಿ ಮಾಡೋದಕ್ಕೆ ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಬ್ರಾಂಚಸ್ ಬರುತ್ತೆ, BA, BSc, BCom ಆರ್ BBA. ಜೆಂಡರ್ ಮೇಲೆ ಮಾಡ್ತೀರಾ, ಬಾಯ್ಸು ಮತ್ತು ಗರ್ಲ್ಸು ಇವರಿಬ್ಬರ ನಡುವೆ ಮಾಡ್ತೀರಾ, ಅಥವಾ ಈ 4 ಬ್ರಾಂಚ್ಗಳ ನಡುವೆ ಸರ್ವೆ ಮಾಡ್ತೀರಾ, ಅಥವಾ ಟೀಮ್ ಅಂದರೆ ಇಂಡಿಯಾ ಆಸ್ಟ್ರೇಲಿಯಾ, ಇಂಡಿಯಾ ನ್ಯೂಜಿಲೆಂಡ, ಇಂಡಿಯಾ ಪಾಕಿಸ್ತಾನ, ಅಥವಾ ಇಂಡಿಯಾ ಏನಂತಾರೆ ಸೌತ್ ಆಫ್ರಿಕಾನ, ವಾಟ್ ಎವರ್ ಇಟ್ ಮೇ ಬಿ. ಈ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂದರೆ ಎರಡನ್ನ ಕಂಪೇರ್, ಇಬ್ಬರು ಏನಿರ್ತಾರೆ ಅದರ ನಡುವೆ ಮಾಡ್ತಕ್ಕಂತಹ ಸರ್ವೆ ಅಥವಾ ಸ್ಯಾಂಪ್ಲಿಂಗ್ ಆಗಿರುತ್ತೆ. ನೆಕ್ಸ್ಟು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತಂದರೆ ಇನ್ ಎ ಗ್ರೂಪಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಪೀಪಲ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಕ್ಲಾಸಲ್ಲಿ ಅಥವಾ ಕಾಲೇಜಲ್ಲಿ NS ಕ್ಯಾಂಪ್ ಮಾಡಿದಾಗ ನಾಟ್ ಓನ್ಲಿ BA, ನಾಟ್ ಓನ್ಲಿ BSc, ನಾಟ್ ಓನ್ಲಿ BCom, ನಾಟ್ ಓನ್ಲಿ BCA ಸ್ಟೂಡೆಂಟ್ಸ್ ಇರಲ್ಲ. ಒಂದು ಸಲ NSSನ ಕಂಡಕ್ಟ್ ಮಾಡಬೇಕಾದ್ರೆ ಜಾಯ್ನಿಂಗ್ ಆಲ್ ದ ಡಿಪಾರ್ಟ್ಮೆಂಟ್ ಅಂದರೆ BA, BSc, BCom, BBA, BCA, BCW ಎಲ್ಲರೂ ಕೂಡ ಮಾಡ್ತಾರೆ. ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟವರು NSS ಅಂತಕ್ಕಂತಹ ಅದರ ಅಂಡರಲ್ಲಿ ಕೆಲಸವನ್ನು ಮಾಡೋದಕ್ಕೆ ನಾವು ಕ್ಲಸ್ಟರ್ ಅಂತ ಕರಿತೀವಿ. ಇನ್ನೊಂದು ಟೈಪಲ್ಲಿ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ, ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅರ್ಥಶಾಸ್ತ್ರಜ್ಞರು ಅಥವಾ ಎಕಾನಮಿಸ್ಟ್ ಕಲೆಕ್ಟಿಂಗ್ ದಿ ಡಾಟಾ ಫಾರ್ ಕಾಸ್ಟ್, ಒಂದು ದೇಶದಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದನ್ನು ಎಕಾನಮಿಸ್ಟ್ ಕಲೆಕ್ಟ್ ಮಾಡ್ತಾರೆ ಡಾಟಾವನ್ನು, ಅದಕ್ಕೆ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ಕರೀತಾರೆ. ಮತ್ತು ಈಗ ಟೂರಿಸಂ ಇಂಡಸ್ಟ್ರಿ ಏನು ಮಾಡ್ತಾರೆ, ಒಂದು ಪ್ಯಾಕೇಜ್ ಟೂರ್ ಇರುತ್ತೆ. ಈಗ ಏನು ಹೇಳ್ತಾರೆ, ಗೋವಾ ಟೂರ್ ಅಥವಾ ಅಮೆರಿಕಾನ ಅಥವಾ ಆಫ್ರಿಕಾನ ಹೇಳಿದಾಗ ಅವ್ರು ಪ್ಯಾಕೇಜ್ ಹೇಳ್ತಾರೆ. ಅಂದರೆ ಅವ್ರು ಹೋಗಿ ಉಳ್ಕೊಳ್ಳೋ ಅಕಾಮಡೇಷನ್, ಊಟ ತಿಂಡಿ ಮತ್ತು ರಿಟರ್ನ್ ಬರೋವರೆಗೂ ಅದ್ರ ಬಗ್ಗೆ ಟ್ರಾವೆಲಿಂಗ್ ಕಾಸ್ಟ್ ಬಗ್ಗೆ ಅಥವಾ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಒಬ್ಬ ಟೂರಿಸಂ ಡಿಪಾರ್ಟ್ಮೆಂಟ್ ಅಥವಾ ಟ್ರಾವೆಲರ್ಸು ಕಲೆಕ್ಟ್ ಮಾಡ್ತಾರೆ ಡಾಟಾ, ಅದು ಕೂಡ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಮಲ್ಟಿಸ್ಟೇಜ್ ಸ್ಯಾಂಪ್ಲಿಂಗ್ ಅಂದರೆ 2 ಲಾರ್ಜ್ ಜಾಸ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಕೇರಳ, ಆಂಧ್ರ, ಕರ್ನಾಟಕ, ಪಂಜಾಬ್ ಬೆಳೀತಕ್ಕಂಥ ಬೆಳೆಗಳಾಗಿರ್ಬೋದು. ಪಂಜಾಬಲ್ಲಿ ಜಾಸ್ತಿ ವೀಟ್ ಬೆಳೀತಾರೆ, ಆಂಧ್ರದಲ್ಲಿ ಭತ್ತ ಬೆಳೀತಾರೆ, ಕರ್ನಾಟಕದಲ್ಲಿ ಮಾಮೂಲಿ ಎಲ್ಲವನ್ನು ಬೆಳೀತಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ಲು ಭತ್ತ, ರಾಗಿ, ಜೋಳ, ನವಣೆ, ಸಜ್ಜೆ ಮತ್ತು ಕಬ್ಬನ್ನು ಬೆಳೀತಾರೆ. ಇನ್ನೊಂದು ನಾವು ಫೆಸ್ಟಿವಲ್ ಕಂಪೇರ್ ಮಾಡಿದ್ರೆ ಈಗ ಕರ್ನಾಟಕದಲ್ಲಿ ನಾವೆಲ್ಲ ಈಗ ಯುಗಾದಿ, ಸಂಕ್ರಾಂತಿ ಆ ಥರ ಫೆಸ್ಟಿವಲ್ ಮಾಡ್ತೀವಿ. ಕೇರಳಕ್ಕೆ ಹೋದರೆ ಓಣಮನ್ನು ಜಾಸ್ತಿ ಇದು ಮಾಡ್ತಾರೆ. ತಮಿಳ್ನಾಡಿಗೆ ಹೋದರೆ ಅಲ್ಲಿ ಏನಂತಾರೆ ಸಂಕ್ರಾಂತಿಯನ್ನು ಹೆಚ್ಚಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಫೆಸ್ಟಿವಲ್ನ ಆಧಾರದ ಮೇಲೆ ಯಾವ ವಸ್ತುಗಳಿಗೆ ಬೇಡಿಕೆ, ಹೂಗಳಿಗೆ, ಹಣ್ಣಿಗಳಿಗೆ ಅಥವಾ ಯಾವ ಪದಾರ್ಥಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಯಾವ್ಯಾವ ವಸ್ತುಗಳನ್ನು ಅಥವಾ ಯಾವ್ಯಾವ ಕ್ರಾಪ್ಸನ್ನು, ಬೆಳೆಗಳನ್ನು ಜಾಸ್ತಿ ಬೆಳೀತಾರೆ ಅನ್ನೋದ್ರ ಬಗ್ಗೆ ನಾವು ಸರ್ವೆ ಮಾಡಬೇಕಿದ್ರೆ ಅದಕ್ಕೆ ನಾವು ಮಲ್ಟಿಸ್ಟೇಜ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂದರೆ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್.
ಜಡ್ಮೆಂಟ್ ಸ್ಯಾಂಪ್ಲಿಂಗ್ ಅಂದರೆ ವಿ ಕ್ಯಾನ್ ಕಲೆಕ್ಟಿಂಗ್ ದಿ ಡಾಟಾ ಆ್ಯಂಡ್ ಜಡ್ಜ್ ಎ ಪರ್ಸನ್, ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಡಾಟಾವನ್ನು ಕಲೆಕ್ಟ್ ಮಾಡಿ ಜಡ್ಜ್ ಮಾಡೋದಕ್ಕೆ ನಾವು ಜಡ್ಮೆಂಟ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಿ ವಿ ಸಿಂಧು ಅಂದರೆ ಅವ್ರ ಬಗ್ಗೆ ಜಡ್ಜ್ ಮಾಡಬೇಕಿದ್ರೆ ಫಸ್ಟ್ ನೋಡ್ತೀವಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಸ್ಟ್ರಗಲ್ ಮಾಡಿರ್ತಾರೆ, ಎಷ್ಟು ದಿನ ಅವರು ಸ್ಟ್ರಗಲ್ ಮಾಡಿ ಪ್ಯಾರಾಲಿಂಪಿಕ್ಸಲ್ಲಿ ಶಿ ವಿಲ್ ಗೆಟ್ ದಿ ವಿನ್ನಿಂಗ್ ದಿ ಟ್ರೋಫಿ ಅಂತ. ಅದೇ ರೀತಿ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಅಥವಾ ಅಬ್ದುಲ್ ಕಲಾಂ ಆಗಿರ್ಬೋದು, ಪ್ರತಿಯೊಬ್ಬರ ಬಗ್ಗೆ ನಾವು ಜಡ್ಜ್ ಮಾಡಬೇಕು ಏನು ಮಾಡ್ತೀವಪ್ಪ ಅಂದರೆ ಅವ್ರ ಬಗ್ಗೆ ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಟಿ ವಿ ರಿಯಾಲಿಟಿ ಶೋಗಳು ನೋಡಿದ್ರೆ ಸರಿಗಮಪ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಕಾಮಿಡಿ ಕಿಲಾಡಿಗಳು ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವರಿಗೆ ಪ್ರೈಸನ್ನು ಕೊಡ್ತಾರೆ. ಮತ್ತು ಯಾರು ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಯಾರು ಚೆನ್ನಾಗಿ ಡಿಬೇಟ್ ಮಾಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಜಡ್ಜ್ ಮಾಡ್ತಾರೆ ವ್ಯಕ್ತಿಗಳು. ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆ ವಿಷಯದ ಬಗ್ಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಜಡ್ಜ್ ಮಾಡ್ತಾರೆ. ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಂದರೆ ಒಂದು ಕಂಪ್ನಿಗೆ ಹೋಗ್ಬಿಟ್ಟು ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಎಂಪ್ಲಾಯಿಗೆ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಇದ್ರ ಬಗ್ಗೆ ಏನಂದರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಬಗ್ಗೆ ಅವ್ರು ಹೇಳ್ತಾರೆ, ಓನರ್ ಏನಾರು ಅಂತಾರೆ ಅಂದ್ಬಿಟ್ಟು ಇಲ್ಲ ನಮಗಿದೆ ಅಂತ. ಇಲ್ಲ ನೀವು ಅವಾಗ ನಾವು ಕನ್ವೀನ್ ಮಾಡಬೇಕು, ಇಲ್ಲ ಅವರಿಗೆ ಹೇಳಬೇಕು ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ, ನಿಮ್ಗೆ ಏನು ಕೊರತೆಗಳಿದೆ ಅದು ಹೇಳಿ, ಅದು ಹೇಳಾದ್ಮೇಲೆ ನಾವು ಕನ್ವೀನಿಯನ್ಸ್ ಮಾಡ್ತೀವಿ ಓನರಿಗೆ, ಆವಾಗ ನಿಮ್ಗೆ ಅದು ಫೆಸಿಲಿಟೀಸ್ ಕೊಡ್ಬೋದು, ಅವ್ರು ಕೊಡ್ಬೋದು, ಗೌರ್ಮೆಂಟ್ ಕೊಡುತ್ತೆ ಅಂತ. ಆ ಕನ್ವೀನಿಯನ್ಸ್ದಾಗ ಅವ್ರು ಹೇಳ್ತಾರೆ ಹೌದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇದ್ದರೆ ಇದೆ ಅಂತಾರೆ, ಇಲ್ಲಾಂದ್ರೆ ಇಲ್ಲ, ಅಥವಾ ಯಾವ ಕೊರತೆ ಇದೆಯೋ ಅದನ್ನು ಹೇಳಿದಾಗ ಸ್ಯಾಂಪ್ಲಿಂಗ್ ಆಫ್ಟರ್ ದಿ ಸ್ಯಾಂಪ್ಲಿಂಗ್ ದ ಗವರ್ಮೆಂಟ್ ಅಥವಾ ಕಂಪನಿ ಓನರು ಆ ಫೆಸಿಲಿಟೀಸನ್ನು ಫುಲ್ಫಿಲ್ ಮಾಡ್ಬೋದು. ನೆಕ್ಸ್ಟ್ ಕೋಟಾ ಸ್ಯಾಂಪ್ಲಿಂಗ್. ಕೋಟಾ ಸ್ಯಾಂಪ್ಲಿಂಗ್ ಅಂದರೆ ಈಗ ನಾವು ಓದಬೇಕಿದ್ರೂ ಅಷ್ಟೇ ಅಥವಾ ಇನ್ನೂ ಕೆಲಸ ತಗೋಬೇಕಾದ್ರೆ ಕೋಟಾ ಕೊಡ್ತಾರೆ. ಬಾಯ್ಸ್ ಕೋಟಾ ಮೇಲೆ ನೀವು ಕೆಲಸ ಕೊಟ್ಟರೆ ಅಥವಾ ಗರ್ಲ್ಸ್ ಕೋಟಾ ಮೇಲೆ ಆ ವರ್ಗದವರಿಗೆ ಅಂದರೆ ಆ ಪರ್ಟಿಕ್ಯುಲರ್ ಇದಕ್ಕೆ ಬಾಯ್ಸ್ ಕೋಟಾ ಮೇಲೆ ತಗೊಂಡ್ರೆ, ಗರ್ಲ್ಸ್ ಕೋಟಾ ಮೇಲೆ ತಗೊಂಡ್ರೆ ಅಥವಾ ಸ್ಪೋರ್ಟ್ಸ್ ಕೋಟಾ ಮೇಲೆ ತಗೊಂಡ್ರೆ, ಜಾಬಲ್ಲಿ ತೊಗೋಬೇಕಾದ್ರೂ ಅಷ್ಟೇ ಕನ್ನಡ ಮೀಡಿಯಂ ಕೋಟಾ ಮೇಲೆ ಸೆಲೆಕ್ಟ್ ಆದ್ರೆ, ರೂರಲ್ ಮೇಲೆ ಸೆಲೆಕ್ಟ್ ಆದ್ರೆ, ಅಥವಾ ಲೇಡೀಸ್ ಕೋಟಾ ಮೇಲೆ ಸೆಲೆಕ್ಟ್ ಆದ್ರೆ, ಅಥವಾ ಮಿಲಿಟರಿ ಮೇಲೆ ಇರ್ತಾರಲ್ಲ ಅದ್ರ ಮೇಲೆ ಸೆಲೆಕ್ಟ್ ಆದ್ರೆ, ಅಥವಾ ನಾರ್ತ್ ಕರ್ನಾಟಕ ಇರುತ್ತಲ್ಲ ಅದ್ರ ಮೇಲೆ ಸೆಲೆಕ್ಟ್ ಆದ್ರೆ ಅಂತ ಅದಕ್ಕೆ ನಾವು ಕೋಟಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್ ಅಂದರೆ ಫಸ್ಟ್ ರಿಸಲ್ಟ್ ಫಸ್ಟ್ ಸ್ಯಾಂಪಲ್ ಅಂತ, ಅಂದರೆ ಮೊದಲು ಏನು ಮಾಡ್ತೀವಿ ಅದರದ್ದು ರಿಸಲ್ಟ್ ಅಂತ. ಫಸ್ಟ್ ಒನ್ ಈಗ ನಾವು ಸೆಮಿನಾರ್ ನೋಡ್ಬೇಕಾದ್ರೆ ಯಾರು ಫಸ್ಟ್ ಪೇಪರ್ನ ಪ್ರೆಸೆಂಟ್ ಮಾಡಿದ್ರು, ಯಾರು ರಿಸರ್ಚ್ ಪೇಪರ್ನ ಫಸ್ಟ್ ರಿಸರ್ಚ್ ಮಾಡ್ತಾರೆ ಆ ವಿಷಯದ ಬಗ್ಗೆ, ಅದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರ್ಬೋದು ಅಥವಾ ವ್ಯಕ್ತಿ ಬಗ್ಗೆ ಆಗಿರ್ಬೋದು ರಿಸರ್ಚ್ ಮಾಡೋದಕ್ಕೆ, ಅಥವಾ ಏನಂತಾರೆ ಯಾವುದೋ ಒಂದು ಸೈನ್ಸ್ ಬಗ್ಗೆ ರಿಸರ್ಚ್ ಮಾಡ್ಬೋದು. ಒಟ್ಟಾರೆ ಯಾರು ಫಸ್ಟ್ ಮಾಡ್ತಾರೆ ಅದ್ರ ರಿಸಲ್ಟ್ ಫಸ್ಟ್ ಏನಾಗುತ್ತೆ ಅನ್ನೋದು ಸೀಕ್ವೆನ್ಷಿಯಲ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ಒನ್ ಸ್ನೋಬಾಲ್ ಸ್ಯಾಂಪ್ಲಿಂಗ್. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದರೆ ಫೀಡ್ಬ್ಯಾಕ್ ಆರ್ ರೆಫರೆನ್ಸಸ್ ಫಾರ್ ದಿ ಸಮ್ ಅದರ್ ಪರ್ಸನ್ಸ್. ನಾವೀಗ ಬ್ಯಾಂಕ್ ಹೋಗಿ ಲೋನ್ ಕೇಳಿದ್ರೆ ಏನಂತಾರೆ, ನೀವು ಯಾರಾದರೂ ಗೌರ್ಮೆಂಟ್ ಅಫಿಷಿಯಲಿಂದ ಒಂದು ಶ್ಯೂರಿಟಿ ಕೊಡಿ, ಯಾಕೆಂದರೆ ಅದಕ್ಕೆ ಶ್ಯೂರಿಟಿ ಇದ್ರೆ ಮಾತ್ರ ಕೊಡ್ತೀವಿ ಅಂತ, ಇದು ರೆಫರೆನ್ಸು. ನೆಕ್ಸ್ಟ್ ಕಂಪನಿಗೆ ಹೋದಾಗ ಏನು ಹೇಳ್ತಾರೆ, ನೀವು ಯಾವ್ದಾದ್ರು ಕನ್ಸಲ್ಟೆನ್ಸಿಯಿಂದ ಬಂದಿದ್ದೀರಾ, ನೀವು ಟಾಟಾ ಕಂಪ್ನಿಯಿಂದ ಬಂದಿದ್ದೀರಾ ಅಥವಾ ಬಿರ್ಲಾ ಕಂಪ್ನಿಯಿಂದ ಬಂದಿದ್ದೀರಾ ಅಥವಾ ಇನ್ನೊಂದು ಯಾವುದೋ ಕಂಪ್ನಿಯಿಂದ ಬಂದಿದ್ದೀರಾ, ರೆಪ್ಯೂಟೆಡ್ ಪರ್ಸನ್ ಅಥವಾ ರೆಪ್ಯೂಟೆಡ್ ಕಂಪನಿ ಆ ರೆಪ್ಯೂಟೆಡ್ ಕನ್ಸಲ್ಟೆನ್ಸಿ ಕಡೆಯಿಂದ ಬಂದಿದ್ದರೆ ಮಾತ್ರ ಅವರಿಗೆ ಜಾಬನ್ನು ಕೊಡ್ತಾರೆ. ಅದರಿಂದ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದರೆ ಫೀಡ್ಬ್ಯಾಕ್ ಆರ್ ರೆಫರೆನ್ಸಸ್ ಫಾರ್ some other persons.